कळसा भांडुरी प्रकल्पाबद्दल लोकांना योग्य माहिती नाही। मलप्रभा नदीमध्ये पाणी कमी झालं आहे। पश्चिम घाटातील वनसंपत्ती नष्ट होणार असल्याचे पर्यावरणवादी दिलीप कामत यांनी सांगितले। शनिवारी बेळगाव येथे आयोजित पत्रकार परिषदेत ते बोलत होते। ते म्हणाले, म्हादई प्रकल्पाची अंमलबजावणी झाल्यास उत्तर कर्नाटक कोरडे होईल। याबाबत जनतेमध्ये जागृती करणे आवश्यक आहे असे ते म्हणाले। ಸ್ನೇಹಿತರೆ, ಇವತ್ತಿನ ಏನು ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿತ್ತು, ಇದು ಮುಖ್ಯವಾಗಿ ಕಳಸಾ ಭಾಂದೂರ ಏನು ಒಂದು ಯೋಜನೆಯನ್ನು ಹಾಕ್ಕೊಂಡದ, ಇದರ ಬಗ್ಗೆ ಜನರಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ। ಇದು ಪಶ್ಚಿಮ ಘಟ್ಟವನ್ನು ಹಾಳು ಮಾಡಿ ಉತ್ತರ ಕರ್ನಾಟಕವನ್ನು ಮರುಭೂಮಿ ಮಾಡುವ ನಿಟ್ಟಿನಲ್ಲಿ ತಗೊಂಡು ಹೋಗುತ್ತೆ। ಮುಖ್ಯವಾಗಿ ನಮಗಿರುವ ಪ್ರಶ್ನೆ ಏನದಪ್ಪ ಅಂದರೆ, ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆ ಆಗಿದೆ। ಅದಕ್ಕಾಗಿ ಬೇರೆ ಅವಕಾಶಗಳು ಇದ್ದರೂ ಕೂಡ, ಪರ್ಯಾಯ ಯೋಜನೆಗಳು ಇದ್ದರೂ ಕೂಡ ಅದನ್ನು ಬಿಟ್ಟು ನಾವು ಪಶ್ಚಿಮ ಘಟ್ಟದ ಬಹಳ ಮಹತ್ವದ ಭಾಗವಾಗಿರುವಂಥ ಕಳಸಾ ಭಾಂದೂರ ಈ ಅರಣ್ಯದ ಮಹತ್ವದ ಭಾಗವನ್ನು ಹಾಳು ಮಾಡುವುದಕ್ಕೆ ನಾವು ಯಾಕೆ ಹೊರಟಿದ್ದೀವಿ, ಅದನ್ನು ಜನರು ತಿಳ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಇದು ನಿಮ್ಮ ಮುಂದೆ ಯೋಜನೆಯನ್ನು ಇಡಲಾಗಿದೆ। ನಿಮಗೆ 2 ಪತ್ರಿಕೆಗಳನ್ನು ಕೊಟ್ಟರು। ಒಂದು, ಇದರಿಂದ ಏನು ಹಾನಿ ಆಗ್ತದೆ, ಮತ್ತು ಎರಡನೇದು, ಇದಕ್ಕೆ ಪರ್ಯಾಯ ಯೋಜನೆಗಳನ್ನು ಯಾವ ರೀತಿ ಅವ ಅನ್ನೋದನ್ನು ನಿಮ್ಮ ಎದುರಿಗೆ ತರಬೇಕು, ಮತ್ತು ಮಾಧ್ಯಮದವರು ಜನರಲ್ಲಿ ಈ ಥರದ ಅರಿವನ್ನು ಉಂಟು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿದೆ। यावेळी शारदा गोपाल, शिवाजी कागणीकर, गीता साहू, लैला कोयलो, सुवर्णा, कॅप्टन नितीन धोंड, राजकुमार टोपण्णावर, सुजित मुळगुंद आदी उपस्थित होते। विनोद कोलकार, KMM मराठी, बेळगाव।